ಹಾಯ್ ಹಲೋ ನಮಸ್ಕಾರ ಎಲ್ರು ಹೆಂಗಿದ್ರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್ ಎಲ್ಲ ಅನ್ಕೊಂಡಂಗೆ ಆಗಿದ್ದಿದ್ರೆ ಟಾಕ್ಸಿಕ್ ರಿಲೀಸ್ ಆಗಿ ಒಂದಿನ ಆಗಿರೋದು. ಸೊ ನಾವು ನೀವು ಎಲ್ಲರೂ ಸಿನಿಮಾ ನೋಡಿರೋದು. ಮತ್ತೆ ಬಾಕ್ಸ್ ಆಫೀಸ್ ರಿಪೋರ್ಟ್ಸ್ ಕೂಡ ಬಂದಿರೋದು ಟಾಕ್ಸಿಕ್ ಚಿತ್ರದ. ಸೊ ಡ್ಯೂ ಟು ಸಮ್ ರೀಸನ್ಸ್ ಟಾಕ್ಸಿಕ್ 4th ಜೂನಿಗೆ ರಿಲೀಸ್ ಆಗಿಲ್ಲ. ಸೊ ಇನ್ನು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಈಗ ಕೆಲವೊಂದು ಅಪ್ಡೇಟ್ಸ್ ಬರ್ತಾ ಇದೆ. ಟಾಕ್ಸಿಕ್ ಕೆಲವೊಂದು ಸೀನ್ಸ್ಗಳು ರೀಶೂಟ್ ಆಗಲಿದೆ. ಯಶ್ ಸರ್ ಅವರು ಆ ಸೀನ್ ನೋಡಿ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಅದಕ್ಕಾಗಿ ಕೆಲವೊಂದು ಸೀನ್ಗಳು ಶೂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವೊಂದು ಸ್ಟ್ರಾಂಗ್ ಸೋರ್ಸ್ ಬರ್ತಾ ಇದೆ. ಹಾಗೂ 8th ಆಫ್ ಜೂನಿಗೆ ಈ ಚಿತ್ರದ ಡೈರೆಕ್ಟರ್ ಆದಂತಹ ಗೀತು ಮೋಹನ್ ದಾಸ್ ಅವರ ಬರ್ತ್ಡೇ. ಸೊ ಆ ದಿನದಂದು ಏನಾದರೂ ಒಂದು ಟಾಕ್ಸಿಕ್ ಚಿತ್ರದಿಂದ ಏನಾದರೂ ಒಂದು ಕಂಟೆಂಟ್ ಡ್ರಾಪ್ ಆಗಬಹುದಾ? ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಸೊ ವಿಡಿಯೋ ಒಂದು ಲೈಕ್ ಕೊಡಿ ಗಾಯ್ಸ್. ಓಕೆನಾ, ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್, ಟಾಕ್ಸಿಕ್ ಆ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಯಶ್ ಸರ್ ಅವರ ಬಹು ನಿರೀಕ್ಷಿತ ಸಿನಿಮಾ. ಬರೀ ಕರ್ನಾಟಕ ಅಲ್ಲದೆ ಇಡೀ ಇಂಡಿಯಾ ಕಾಯ್ತಾ ಇರುವ ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಟಾಕ್ಸಿಕ್. ಈಗಲೂ ಕೂಡ ನೀವು IMDb ಅಲ್ಲಿ ಚೆಕ್ ಮಾಡಿದ್ರೆ ಟಾಪ್ 10 ಲಿಸ್ಟ್ ಅಲ್ಲಿ ಇದೆ. ಸೊ ಟಾಕ್ಸಿಕ್ ಯಾವಾಗ ರಿಲೀಸ್ ಆಗುತ್ತೆ ಇನ್ನ ಯಾರಿಗೂ ಗೊತ್ತಿಲ್ಲ, ಆದ್ರೂ ಕೂಡ IMDb ಅಲ್ಲಿ ಟಾಪ್ 10 ಲಿಸ್ಟ್ ಅಲ್ಲಿ ಇದೆ ಸಿನಿಮಾ. ಸೊ ಇದೆಲ್ಲ ನೋಡಿದ ಮೇಲೆ ಗೊತ್ತಾಗುತ್ತೆ ಟಾಕ್ಸಿಕ್ ಎಷ್ಟು ಹೈಪ್ ಇದೆ ಸಿನಿಮಾ ಅಂತ. ಸೊ ಕೆಲವೊಂದು ರಿಪೋರ್ಟ್ಸ್ ಬರ್ತಾ ಇತ್ತು, ಸ್ಟ್ರಾಂಗ್ ರಿಪೋರ್ಟ್ಸ್. ಸೊ ಟಾಕ್ಸಿಕ್ ಕೆಲವೊಂದು ಸೀನ್ಸ್ ಯಶ್ ಸರ್ ಅವರಿಗೆ ಅದು ಸರಿಗಾಗ್ಲಿಲ್ಲ, ಅಂದ್ರೆ ಸ್ಯಾಟಿಸ್ಫೈ ಆಗಿಲ್ಲ ಯಶ್ ಸರ್ ಅವರು ಆ ಸೀನ್ ನೋಡಿ. ಸೊ VFX ಬಹಳ ಪೂರ್ ಆಗಿದೆ. ಸೊ ಅದಕ್ಕಾಗಿ ಆ ಸೀನ್ ಅನ್ನು ಮತ್ತೆ ರೀಶೂಟ್ ಮಾಡಲಿದ್ದಾರೆ ಅಂತ ಹೇಳಿ. ಸೊ ಅದಕ್ಕಾಗಿ ಶೂಟ್ ಡಿಲೇ ಆಗ್ತಾ ಇದೆ ಮತ್ತು ಇದರ ಬಜೆಟ್ ಕೂಡ ಮತ್ತೆ 100 ಇಂದ 150 crore ಜಾಸ್ತಿ ಆಗಿದೆ ಮತ್ತೆ ಶೂಟ್ ಮಾಡೋದಕ್ಕೆ. ಸೊ ಅದಕ್ಕಾಗಿ ಈ ಸಿನಿಮಾ ಸೊ ಟಾಕ್ಸಿಕ್ ಈ ವರ್ಷ ಬರಲ್ಲ, ಸೊ ನೆಕ್ಸ್ಟ್ ಇಯರ್ ಬರುತ್ತೆ ಅಂತೇಳಿ ಸ್ಟ್ರಾಂಗ್ ರಿಪೋರ್ಟ್ ಬರ್ತಾ ಇದೆ. ಸೊ ಇದೆಲ್ಲ ರಿಪೋರ್ಟ್ಸ್ ಬಂದ ಮೇಲೆ ಟಾಕ್ಸಿಕ್ ಟೀಮ್ ಅವರು ಕೂಡ ಆಕ್ಟಿವ್ ಆದ್ರು. ಸೊ ಅವರು ಒಂದು ಅನೌನ್ಸ್ ಮಾಡಿದ್ರು, ಟಾಕ್ಸಿಕ್ ಇಲ್ಲ, ಇದೆಲ್ಲ ಸುಳ್ಳು. ಸೊ ಟಾಕ್ಸಿಕ್ ಎಲ್ಲ ಸಿನಿಮಾ ರೆಡಿ ಆಗಿದೆ. ಸೊ ರಿಲೀಸ್ ಆಗೋದು ಅಷ್ಟೇ ಬಾಕಿ ಇರೋದು ಅಂತೇಳಿ ಅವರು ರಿಪೋರ್ಟ್ ನ ಕೊಟ್ರು. ಸೊ ಏನ್ ಸ್ಟ್ರಾಂಗ್ ಬರ್ತಾ ಇತ್ತಲ್ಲ ರಿಪೋರ್ಟ್ಸ್ ಅದೆಲ್ಲ ಫೇಕ್ ನ್ಯೂಸ್. ಸೊ ಎಲ್ಲಿಂದ ಬರ್ತಾವೆ ಫೇಕ್ ನ್ಯೂಸ್ ಗೊತ್ತಿಲ್ಲ. ಸೊ ಡೋಂಟ್ ವರಿ, ಟಾಕ್ಸಿಕ್ ಎಲ್ಲ ರೆಡಿ ಆಗಿದೆ ಸಿನಿಮಾ. ಸೊ ರಿಲೀಸ್ ಆಗೋದು ಒಂದೇ ಬಾಕಿ. ಸೊ ಟಾಕ್ಸಿಕ್ ಪ್ರಮೋಷನ್ ಕೂಡ ಸ್ಟಾರ್ಟ್ ಆಗಿದೆ. ಮೊನ್ನೆ ತಾನೇ ಟಾಕ್ಸಿಕ್ BGMI ಜೊತೆ ಕೊಲ್ಯಾಬ್ ಆಯ್ತು. ಮತ್ತೆ ವೈಸ್ ಪ್ಯಾಕ್ ಬರ್ತಾ ಇದೆ, ಯಶ್ ಸರ್ ಅವರ ವೈಸ್ ಬರ್ತಾ ಇದೆ. ನಾನು ಕೇಳಿದೆ, ಚೆನ್ನಾಗಿದೆ. ಸೊ ಇನ್ನೂ ಕೂಡ ಬಹಳ ಇಂಟ್ರೆಸ್ಟ್ ಬರುತ್ತೆ ಈಗ BGMI ಆಡಕ್ಕೆ. ಸೊ ನೀವ್ ಯಾರಾದ್ರೂ ಆಡಿದ್ರೆ ನಿಮಗೆ ಹೇಗೆ ಅನಿಸ್ತಿದೆ ಅದು ಅಂತೇಳಿ ಸೊ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಂದು ಒಳ್ಳೆ ಮೂವ್ ಅಂತ ಹೇಳ್ತೀನಿ BGMI ಜೊತೆ ಕಲ್ಯಾಬಕ್ಕೆ. ಯಾಕಪ್ಪ ಅಂದ್ರೆ ಜೆನ್ಜಿ ಅವರು ಬಹಳ ಗೇಮ್ ನ ಆಡ್ತಾರೆ. ಸೊ ಸಿನಿಮಾ ಬಹಳ ಬೇಗ ಇನ್ನೂ ರೀಚ್ ಆಗುತ್ತೆ, ಇನ್ನು ಹೈಪ್ ದೊಡ್ಡ ಮಟ್ಟದಲ್ಲಿ ಇನ್ನೂ ರೀಚ್ ಆಗುತ್ತೆ ಸಿನಿಮಾ. ಸೊ ಯಶ್ ಸರ್ ಅವರ ಡಿಸಿಷನ್ ಸೆಲ್ಯೂಟ್ ಮಾಡ್ತೀನಿ ಗುರು. ಸೊ ಏನ್ ಡಿಸಿಷನ್, ಗುಡ್ ಮೂವ್, ಗುಡ್ ಡಿಸಿಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಶ್ ಅವರವರು ಪಣ ತೊಟ್ಟು ಬಿಟ್ಟಿದ್ದಾರೆ ಈಗ. ಬರೀ ನಮ್ಮ ಕನ್ನಡ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಬರೀ ಇಂಡಿಯಾಗೆ ನಾವು ತೋರಿಸಿದ್ವಿ, ಏನಪ್ಪ ಇದ್ರ ಗತ್ತು ಅಂತೇಳಿ. ಸೊ ಇಡೀ ವರ್ಲ್ಡ್ ಗೆ ತೋರಿಸುವ ಟೈಮ್ ಬಂದಿದೆ ಅಂತೇಳಿ ಅವರು ಪಣ ತೊಟ್ಟು ಬಿಟ್ಟಿದ್ದಾರೆ. ಅದಕ್ಕಾಗಿ ಸಿನಿಮಾ ಬಹಳ ಡಿಲೇ ಆಗ್ತಾ ಇದೆ. ಸೊ ಇಲ್ಲಂದ್ರೆ ಯಾವಾಗ್ಲೇ ಸಿನಿಮಾ ಬರ್ತಿತ್ತು. ಸೊ ಯಶ್ ಸರ್ ಅವರು ಏನು ರಿಸ್ಕ್ ತಗೊಳಕ್ ತಯಾರಿಲ್ಲ. ಸೊ ಪ್ರಾಪರ್ ಆಗಿ ಎಲ್ಲ ತಯಾರಿ ಮಾಡ್ಕೊಂಡು ಸಿನಿಮಾ ತರ್ತಾ ಇದೆ. ಸೊ ಒಂದು ಒಳ್ಳೆಯ ವಿಷಯ. ಮತ್ತೆ ಮೊನ್ನೆ ತಾನೇ ಒಂದು ರೂಮರ್ಸ್ ಅಂದ್ರೆ ವಿಕಿಪೀಡಿಯಾದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ವಿಕಿಪೀಡಿಯಾದಲ್ಲಿ ತೋರಿಸ್ತಾ ಇದೆ ಆಗಸ್ಟ್ ಅಲ್ಲಿ ಬರ್ತಾ ಇದೆ ಟಾಕ್ಸಿಕ್ ಚಿತ್ರ ಅಂತ ಹೇಳಿ. ಸೊ BGMI ಜೊತೆ ಕೊಲ್ಯಾಬ್ ಆದ್ರು. ಸೊ ಅದಕ್ಕಾಗಿ ಪ್ರಮೋಷನ್ ಕೂಡ ಸ್ಟಾರ್ಟ್ ಆಗಿದೆ ಬಿಡುಗರು. ಸೊ ಆಗಸ್ಟ್ ಅಲ್ಲಿ ಬರ್ತಾ ಇದೆ ಸಿನಿಮಾ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ಆಗಸ್ಟ್ ಅಲ್ಲಿ ಬರೋ ಡೌಟ್. ಏನಕ್ಕಪ್ಪ ಅಂದ್ರೆ ಆಗಸ್ಟ್ ಅಲ್ಲಿ ಬರ್ಬೇಕಂದ್ರೆ ಸೊ ಈಗ ಅವರು ಆಲ್ರೆಡಿ ಅನೌನ್ಸ್ ಮಾಡಬೇಕಾಗಿತ್ತು ರಿಲೀಸ್ ಡೇಟ್, ಆದ್ರೆ ಏನು ಅನೌನ್ಸ್ ಮಾಡಿಲ್ಲ. ಆಗಸ್ಟ್ ಅಲ್ಲಿ ಬಂದ್ರು ಕೂಡ ಬಹಳ ಸಿನಿಮಾ ಇದೆ ಗುರು. ಸೊ ಹಿಂದಿಯಲ್ಲಿ ಬಹಳ ದೊಡ್ಡ ಕಾಂಪಿಟೇಷನ್ ಸಿಗುತ್ತೆ. ಸನ್ನಿ ದೇವಲ್ ಅವರ ಸಿನಿಮಾ ಇದೆ ಮತ್ತು ಇಮ್ರಾನ್ ಹಶ್ಮಿ ಅವರ ಪಂಟು ಸಿನಿಮಾ ಇದೆ ಮತ್ತು ಐ ಥಿಂಕ್ ಇವ್ರದ್ದು ನಾನಿ ಅವ್ರದ್ದು ಕೂಡ ದ ಪ್ಯಾರಡೈಸ್ ಸಿನಿಮಾ ಕೂಡ ಬರಲಿದೆ ಅಂತೇಳಿ ಅಪ್ಡೇಟ್ ಇದೆ. ಸೊ ಆಗಸ್ಟ್ ಅಲ್ಲಿ ವೀಕೆಂಡ್ ಅಲ್ಲಿ ಏನಾದ್ರು ಬಂದ್ರೆ ಸೊ ಬಹಳ ಸಿನಿಮಾಗಳು ಇದಾವೆ. ಸೊ ಪ್ರಾಪರ್ ಆಗಿ ರಿಲೀಸ್ ಸಿಗಲ್ಲ. ಸೊ ಆಗಸ್ಟ್ ಗೆ ರಿಲೀಸ್ ಮಾಡಿದ್ರೆ ಬಹಳ ಟೈಮ್ ಉಳಿದಿಲ್ಲ. ಸೊ ಈಗ ನಾವು ಜೂನ್ ಅಲ್ಲಿ ಇದೀವಿ. ಸೊ ಜುಲೈ ಬಿಟ್ರೆ ಆಗಸ್ಟ್, ಅಂದ್ರೆ ಜುಲೈ ಬಿಟ್ಟು ಆಗಸ್ಟ್ ತಿಂಗಳ ಬಂದೇ ಬಿಡುತ್ತೆ. ಸೊ ಅದಕ್ಕಾಗಿ ಸೊ ಆಗಸ್ಟ್ ಅಲ್ಲಿ ರಿಲೀಸ್ ಆಗೋ ಡೌಟ್ ಅಂತ ಅನ್ಕೊಂತೀನಿ. ಸೊ ಆಗಸ್ಟ್ ಬಿಟ್ರೆ ಮತ್ತೆ ಯಾವ ಡೇಟ್ ಕೂಡ ಇಲ್ಲ ಗುರು, ಎಲ್ಲಾ ಸ್ಲಾಟ್ ಫುಲ್ ಆಗಿದೆ. ಏನಕ್ಕಪ್ಪ ಅಂದ್ರೆ ರಾಮಾಯಣ ಸಿನಿಮಾ ಕೂಡ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಬರ್ತಾ ಇತ್ತು. ಸೊ ಇವಾಗ ಅವರು ಪ್ರಿಪೋನ್ ಮಾಡ್ಕೊಂಡಿದ್ದಾರೆ. ಸೊ ರಾಮಾಯಣ ಚಿತ್ರ ಅಕ್ಟೋಬರ್ ಲಾಸ್ಟ್ ವೀಕ್ ಅಲ್ಲಿ ಬರ್ತಾ ಇದೆ. ಸೊ ಸೆಪ್ಟೆಂಬರ್ ಏನಾದ್ರು ಟಾಕ್ಸಿಕ್ ಚಿತ್ರ ಬಂದ್ರೆ ಸೊ ಅಕ್ಟೋಬರ್ ಅಲ್ಲಿ ರಾಮಾಯಣ ಬರುತ್ತೆ. ಸೊ ಯಶ್ ಸರ್ ಅವರು ರಾಮಾಯಣದಲ್ಲಿ ಸಿನಿಮಾದಲ್ಲಿ ಕೂಡ ಅವರು ಕೋ ಪ್ರೊಡ್ಯೂಸರ್ ಇದ್ದಾರೆ. ಸೊ ಅದರಲ್ಲಿ ಕೂಡ ಅವರು ಬಹಳ ಇನ್ವಾಲ್ವ್ ಆಗ್ತಾರೆ ಪ್ರಮೋಷನ್ ಗೆ.
ಸೊ ಎಲ್ಲ ಇದಾಗ್ಬಿಡುತ್ತೆ. ಅದಕ್ಕಾಗಿ ಸೆಪ್ಟೆಂಬರಲ್ಲಿ ಕೂಡ ಬರೋದು ಡೌಟಾ ಅಂತ ಅನ್ಕೊಂತೀನಿ ನಾನು. ಸೊ ಅದು ಬಿಟ್ರೆ ನವೆಂಬರ್ ಇದು ರಾಮಾಯಣ ಒಂದ್ಸತಿ ರಿಲೀಸ್ ಆದ್ರೆ ಅದು ಚೆನ್ನಾಗಿ ಸಿನಿಮಾ ಇತ್ತಪ್ಪ ಅಂದ್ರೆ ಅದು ಕೂಡ ಒಂದು 2 ಮಂತ್ಸ್ ಓಡುತ್ತೆ ಸಿನಿಮಾ. ಸೊ ಟಾಕ್ಸಿಕ್ ಕೂಡ ಹಾಗೇನೆ. ಸೊ ಅದು ಬಿಟ್ರೆ ಸೊ ಈಗ ಡಿಸೆಂಬರ್ ಒಂದು ಉಳಿದಿದೆ ಸಿನಿಮಾ. ಸೊ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಅಕಸ್ಮಾತ್ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಯಾವ ತರ ಪುಷ್ಪ 2 ಹಾಗೂ ಧುರಂಧರ್ ಸಿನಿಮಾ ಡಿಸೆಂಬರ್ 5th ಗೆ ಬಂದಿತ್ತಲ್ಲ, ಸೊ ಆ ತರ. ಸೊ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಏನಾದ್ರು ಬಂದ್ರೆ ಸೊ ಬರಬಹುದು. ಐ ಥಿಂಕ್ ಯಾವ ದೊಡ್ಡ ಸಿನಿಮಾ ಕೂಡ ಇಲ್ಲ. ಸೊ ಅವತ್ತು ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಏನಾದ್ರು ಬಂದ್ರೆ ಸೊ ಒಂದು 10 ಡೇಸ್ ಬಿಟ್ಟು ಹಾಲಿವುಡ್ ಸಿನಿಮಾ ಇದೆ, ಅವೆಂಜರ್ಸ್ ಡೂಮ್ಸ್ಡೇ ಸಿನಿಮಾ. ಸೊ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರ ಮೇನ್ ಫೋಕಸ್ ಏನು ಹೇಳಿ, ಇಡೀ ಓವರ್ಸೀಸ್ ಅಲ್ಲಿ ನಮ್ಮ ಸಿನಿಮಾ ರೀಚ್ ಮಾಡೋದು. ಹಾಲಿವುಡ್ ಸಿನಿಮಾ 10 ಡೇಸ್ ಬಿಟ್ಟು ರಿಲೀಸ್ ಆದ್ರೆ ಸೊ ಅವೆಂಜರ್ಸ್, ಸೊ ಅಲ್ಲಿ ಹಾಲಿವುಡ್ ಅಲ್ಲಿ ಓವರ್ಸೀಸ್ ಅಲ್ಲಿ ಸೊ ಹೇಳು ಅಷ್ಟು ರೀಚ್ ಆಗಲ್ಲ ಟಾಕ್ಸಿಕ್. ಅಂದ್ರೆ ಯಾವ ದೊಡ್ಡ ಸ್ಕೇಲ್ ಅಲ್ಲಿ ಏನು ಅವರು ಪ್ಲಾನ್ ಮಾಡ್ಕೊಂಡಿದ್ರಲ್ಲ ರಿಲೀಸ್ ಮಾಡೋಕೆ, ಸೊ ಆ ಪ್ಲಾನ್ ಅಲ್ಲಿ ಅಷ್ಟಲ್ಲಿ ರಿಲೀಸ್ ಆಗಲ್ಲ ಚಿತ್ರ ಟಾಕ್ಸಿಕ್. ಸೊ ಹಾಲಿವುಡ್ ಸಿನಿಮಾ ಇದೆ, ಯಾಕಂದ್ರೆ ಅವರು ಫಸ್ಟ್ ಪ್ರಿಫರೆನ್ಸ್ ಹಾಲಿವುಡ್ ಸಿನಿಮಾಗೆ ಕೊಡ್ತಾರೆ. ಸೊ ಅವಾಗ ರಿಲೀಸ್ ಆದ್ರೆ ಸೊ ಬಹಳ ಪ್ರಾಬ್ಲಮ್ ಕೂಡ ಆಗಬಹುದು. ಸೊ ಅದು ಬಿಟ್ರೆ ಡಿಸೆಂಬರ್ ಲಾಸ್ಟ್ ಯಾಕಂದ್ರೆ ಡಿಸೆಂಬರ್ 24th ಶಾರುಖ್ ಖಾನ್ ಅವರ ಸಿನಿಮಾ ಇದೆ, ಕಿಂಗ್ ಸಿನಿಮಾ. ಸೊ ಅವರ ಮಗಳ ಜೊತೆ ಸುಹಾನಾ ಖಾನ್ ಜೊತೆ ಅವರು ಸಿನಿಮಾನ ತರ್ತಾ ಇದೆ. ಸೊ ಶಾರುಖ್ ಖಾನ್ ಅವರ ಈ ಸಿನಿಮಾ ಕೂಡ ಬಹಳ ಹೈಪ್ ಅಲ್ಲಿ ಇದೆ. ಸೊ ಪಠಾಣ್, ಜವಾನ್, ಡಂಕಿ 3 ಹ್ಯಾಟ್ರಿಕ್ ಕೊಟ್ಟಿರುವಂತಹ ಶಾರುಖ್ ಖಾನ್ ಅವರು ಸೊ ಇವಾಗ ಕಿಂಗ್ ಮೂಲಕ ಬರ್ತಾ ಇದ್ದಾರೆ. ಸೊ ಅದು ಸಿನಿಮಾ ಕೂಡ ಬಹಳ ಹೈಪ್ ಅಲ್ಲಿ ಇದೆ. ಸೊ ಆ ಸಿನಿಮಾ ಹಿಂದಿ ಬೆಲ್ಟ್ ಅಲ್ಲಿ ಫುಲ್ ಭರ್ಜರಿ ಕಲೆಕ್ಷನ್ ಮಾಡುತ್ತೆ ಮತ್ತು ಮಿಡಲ್ ಈಸ್ಟ್ ಅಲ್ಲಿ ಕೂಡ ಶಾರುಖ್ ಖಾನ್ ಅವರ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಟಾಕ್ಸಿಕ್ಗೆ ಎರಡು ದೊಡ್ಡ ಮೂವಿಯ ಕಾಂಪಿಟೇಷನ್ ಸಿಗುತ್ತೆ. ಸೊ ಕಾಂಪಿಟೇಷನ್ ಸಿಕ್ಕರೆ ಟಾಕ್ಸಿಕ್ ಚಿತ್ರ ಕಲೆಕ್ಷನ್ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಟಾಕ್ಸಿಕ್ ಚಿತ್ರ ಕಲೆಕ್ಷನ್ ಭರ್ಜರಿ ಮಾಡುತ್ತೆ, ಆದ್ರೆ ಸೊ ಸ್ಕ್ರೀನ್ ಅಷ್ಟು ಮಟ್ಟಿಗೆ ಸಿಗಲ್ಲ. ಸೊ ಸ್ಕ್ರೀನ್ ವಿಲ್ ಬಿ ಡಿವೈಡೆಡ್ ಮತ್ತು ಬಿಸಿನೆಸ್ ಗೆ ಎಫೆಕ್ಟ್ ಆಗುತ್ತೆ. ಮತ್ತೆ ಟಾಕ್ಸಿಕ್ ಏನು ಅಷ್ಟು ಕಲೆಕ್ಷನ್ ಮಾಡ್ಬೇಕಿತ್ತಲ್ಲ, ಸೊ ಅಷ್ಟು ಕಲೆಕ್ಷನ್ ಮಾಡಕ್ ಸಾಧ್ಯ ಇಲ್ಲ. ಸೊ ಸೋಲೋ ರಿಲೀಸ್ ಆದ್ರೆ ಭರ್ಜರಿ ಕಲೆಕ್ಷನ್ ಆಗುತ್ತೆ ಗುರು. ಫಾರ್ ಎಕ್ಸಾಂಪಲ್ ಧುರಂಧರ್ ಸಿಂಗಲ್ ರಿಲೀಸ್ ಆಯ್ತು ಅಂದ್ರೆ ಸೋಲೋ ರಿಲೀಸ್ ಆಯ್ತು. ಸೊ ಅದಕ್ಕಾಗಿ ಅದು ದೊಡ್ಡ ಕಲೆಕ್ಷನ್ ಮಾಡ್ತು. ಅದರ ಜೊತೆ ಟಾಕ್ಸಿಕ್ ರಿಲೀಸ್ ಆದ್ರೆ ಎರಡು ಸಿನಿಮಾಕ್ಕೆ ಹೊಡೆತ ಬೀಳ್ತಿತ್ತು. ಸೊ ಒಂದು ಸಿನಿಮಾ ಯಾವ್ದಾದ್ರು ತಮ್ಮ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಟ್ರೆ ಒಂದು ಒಳ್ಳೆಯ ರಿಲೀಸ್ ಡೇಟ್ ಸಿಗಲ್ಲ ಗುರು. ಸೊ ಸಲಾರ್ ಕೂಡ ಹಾಗೆ ಆಗಿತ್ತು. ಸೊ ಸೆಪ್ಟೆಂಬರ್ ಐ ಥಿಂಕ್ 2023 ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಏನೋ ಬರೋದಿತ್ತು ಸಲಾರ್. ಸೊ ಅಲ್ಲಿಂದ ಪೋಸ್ಟ್ಪೋನ್ ಆಗಿ ಡಿಸೆಂಬರ್ ಇಲ್ಲಿ ಬಂತು. ಸೊ ಎರಡು ಕ್ಲಾಶ್ ಮಾಡ್ಕೊಂಡು ಸೊ ಎರಡು ಸಿನಿಮಾ ಅಷ್ಟು ಕಲೆಕ್ಷನ್ ಮಾಡ್ಲಿಲ್ಲ. ಡಂಕಿನೂ ಅಷ್ಟು ಕಲೆಕ್ಷನ್ ಮಾಡ್ಲಿಲ್ಲ ಮತ್ತು ಸಲಾರ್ ಸಿನಿಮಾ ಕೂಡ ಅಷ್ಟು ಕಲೆಕ್ಷನ್ ಮಾಡ್ಲಿಲ್ಲ. ಸೊ ಅದಕ್ಕೆ ಹಂಗಾಗುತ್ತೆ ಕ್ಲಾಶ್ ಆದ್ರೆ. ಸೊ ನೋಡೋಣ ಯಾವಾಗ ರಿಲೀಸ್ ಪ್ಲಾನ್ ಮಾಡ್ಕೊಂತಾರಂತೆ. ಸೊ ನೆಕ್ಸ್ಟ್ ಇಯರ್ ರಿಲೀಸ್ ಆದ್ರೆ ನೆಕ್ಸ್ಟ್ ಇಯರ್ ರಿಲೀಸ್ ಬಹಳ ಸಿನಿಮಾಗಳು ಕೂಡ ಜನವರಿಯಲ್ಲಿ ಲವ್ ಅಂಡ್ ವಾರ್ ಇದೆ ರಣಬೀರ್ ಕಪೂರ್ ಅವ್ರದ್ದು ಮತ್ತು ಫೌಜಿ ಇದೆ ಸಿನಿಮಾ ಪ್ರಭಾಸ್ ಅವ್ರದ್ದು. ಫೆಬ್ರವರಿ ಒಂದು ಸ್ವಲ್ಪ ಸ್ಲಾಟ್ ಖಾಲಿ ಇದೆ. ಸೊ ಮತ್ತೆ ಮಾರ್ಚ್ ಬಿಟ್ರೆ ಸ್ಪಿರಿಟ್ ಇದೆ ಸಂದೀಪ್ ರೆಡ್ಡಿ ವಾಂಗ ಅವ್ರದ್ದು ಮಾರ್ಚ್ 5th ಮತ್ತು ಮಾರ್ಚ್ 10th ಗೆ ಸಲ್ಮಾನ್ ಖಾನ್ ಅವರ ಸಿನಿಮಾ ಇದೆ ವಂಶಿ ಪೈಡಿಪಲ್ಲಿ ಅವ್ರ ಜೊತೆ. ಸೊ ಅದಾದ ಬಿಟ್ರೆ ಏಪ್ರಿಲ್ ಅಲ್ಲಿ ಮತ್ತು ವಾರಾಣಸಿ ಸಿನಿಮಾ ಇದೆ. ಸೊ ಬಹಳಷ್ಟು ಸಿನಿಮಾಗಳು ಇದಾವೆ. ಸೊ 19 ಮಾರ್ಚ್ ಇಸ್ ಎ ಗುಡ್ ಡೇಟ್ ಇತ್ತು. ಅದು ಬಿಟ್ರೆ ಈಗ 4th ಜೂನ್ಗೆ ಏನಾದ್ರು ಬಂದಿದ್ರೆ ಒಂದು ಗುಡ್ ಡೇಟ್ ಇರ್ತಿತ್ತು. ಸೊ ಅಕಸ್ಮಾತ್ ಯಶ್ ಸರ್ ಅವರು ದೊಡ್ಡ ಓವರ್ಸೀಸ್ ಅಲ್ಲಿ ಕೂಡ ಪ್ಲಾನ್ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲಿ ಕೂಡ ದೊಡ್ಡ ರಿಲೀಸ್ ಆಗ್ಬೇಕಂತ ಎಲ್ಲ ಪ್ಲಾನ್ ಮಾಡ್ಕೊಂಡ್ರೆ ಸೊ ಈ ಸಿನಿಮಾ ಈ ವರ್ಷ ಬರೋದು ಸ್ವಲ್ಪ ಡೌಟು. ಇಲ್ಲಪ್ಪ ಅಂದ್ರೆ ನಾರ್ಮಲ್ ರಿಲೀಸ್ ಹೇಗಾಗುತ್ತೆ ಆಗ ರಿಲೀಸ್ ಆದ್ರೆ ಸೊ ರಿಲೀಸ್ ಆಗ್ಬಹುದು. ಸೊ ನೋಡೋಣ ಟಾಕ್ಸಿಕ್ ಯಾವಾಗ ರಿಲೀಸ್ ಆಗುತ್ತೆ, ವೇಟಿಂಗ್. ಸೊ ಯಾವಾಗ ರಿಲೀಸ್ ಅನೌನ್ಸ್ ಮಾಡ್ತಾರೆ ಎಲ್ಲ ನಾನಂತೂ ಕಾಯ್ತಾ ಇದ್ದೇನೆ ಟಾಕ್ಸಿಕ್ ಚಿತ್ರಕ್ಕೆ. ಸೊ 4 ವರ್ಷ ಆಯ್ತು ಸಿನಿಮಾ ಇನ್ನ ಬಂದಿಲ್ಲ. ಸೊ ಮುಂದಿನ ವರ್ಷ ಏನಾದ್ರು ಬಂದ್ರೆ ಸೊ 5 ವರ್ಷ ಆಗುತ್ತೆ. ಸೊ ಸಿನಿಮಾನೇ ಬಂದಿಲ್ಲ. ಸೊ ನೋಡೋಣ ಹೇಗಿರುತ್ತೆ ಟಾಕ್ಸಿಕ್, ಯಾವಾಗ ಬರುತ್ತೆ ಅಂತೇಳಿ ಕಾದ್ ನೋಡೋಣ. ಮತ್ತೆ ಟಾಕ್ಸಿಕ್ ರಿಗಾರ್ಡಿಂಗ್ ನನಗೆ ಲೇಟೆಸ್ಟ್ ಏನಾದ್ರು ಅಪ್ಡೇಟ್ ಸಿಕ್ಕರೆ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೇನೆ. ಓಕೆನಾ, ಇದಾಗಿತ್ತು ಟಾಕ್ಸಿಕ್ ರಿಲೇಟೆಡ್ ಅಪ್ಡೇಟ್. ಸಾರಿ, ಇನ್ನೊಂದು ಅಪ್ಡೇಟ್ ಇತ್ತು. ಸೊ ಈ ಜೂನ್ 8th ಯಾರ್ದಪ್ಪ ಗೀತು ಮೋಹನ್ದಾಸ್ ಅವರ ಬರ್ತಡೇ ಇದೆ. ಸೊ ಆ ದಿನದಂದು ಕೆಲವೊಂದು ಅಪ್ಡೇಟ್ ಅಂದ್ರೆ ಏನಾದ್ರು ಒಂದು ಡ್ರಾಪ್ ಅಂದ್ರೆ ರಿಲೀಸ್ ಡೇಟ್ ಅಥವಾ ಏನಾದ್ರು ಕಂಟೆಂಟ್ ಡ್ರಾಪ್ ಆಗುತ್ತೆ ಅಂತೇಳಿ ಅಪ್ಡೇಟ್ಸ್ ಬರ್ತಾ ಇತ್ತು. ಸೊ ಇಲ್ಲ ಗುರು, ಜೂನ್ 8th ಏನು ಬರಲ್ಲ. ಸೊ ಬರೀ ಟಾಕ್ಸಿಕ್ ಟೀಮ್ದವರು ಗೀತು ಮೋಹನ್ ದಾಸ್ ಅವರಿಗೆ ವಿಶ್ ಮಾಡಬಹುದು ಅಷ್ಟೇ. ಅದು ಬಿಟ್ರೆ ರಿಲೀಸ್ ಡೇಟ್ ಏನು ಕಂಟೆಂಟ್ ಏನು ಡ್ರಾಪ್ ಆಗಲ್ಲ. ಸೊ ನೋಡೋಣ ಹೇಗಿರುತ್ತೆ ಟಾಕ್ಸಿಕ್ ಚಿತ್ರ ಅಂತೇಳಿ. ನೀವೆಷ್ಟು ಕಾಯ್ತಾ ಇದ್ದೀರಾ ಟಾಕ್ಸಿಕ್ ಚಿತ್ರ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಗೈಸ್.